ನಾನು ನಿಮ್ಮ ಮಂಜುನಾಥ್. ನೀವು ನೋಡೋಕೊಂತ್ರಿ ಟೆಕ್ ಲೈಫ್ ಆ್ಯಂಡ್ ಯೂಟ್ಯೂಬ್ ಚಾನಲ್, ಜೀವನದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ. ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಒಂದು ಅಪ್ಲಿಕೇಶನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಫ್ರೆಂಡ್ಸ್. ಸೊ ಈ ಒಂದು ಅಪ್ಲಿಕೇಶನ್ ಬಂದುಬಿಟ್ಟು ನಿಮಗೆ ಯಾರೆಲ್ಲ ಯೂಟ್ಯೂಬರ್ ಇದ್ರು, ಯೂಟ್ಯೂಬರ್ ಕ್ರಿಯೇಟರ್ ಇದ್ರು, ಸೊ ಈ ಒಂದು ಅಪ್ಲಿಕೇಶನ್ ಅಂತ ಒಂದು ಓಪನ್ ಕ್ಯಾಮ್ರಾ ಅಂತ ಇರುವಂಥ ಒಂದು ಅಪ್ಲಿಕೇಶನ್ ಬೆಸ್ಟ್ ಅಪ್ಲಿಕೇಶನ್. ಸೊ ನೀವು ವಿಡಿಯೋ ಮಾಡೋ ಟೈಮ್ ಆಗಿರ್ಬೋದು, ಮತ್ತು ಸೊ ಏನಾದ್ರು ಫೋಟೋ ತೆಗಿತೀನಿ ಅಂತಂದರೆ, ಈ ವಿಡಿಯೋ ಮಾಡ್ತೇನೆ ಅಂತಂದರೆ, ಸೊ ಈ ಒಂದು ಅಪ್ಲಿಕೇಶನ್ ಬೆಸ್ಟ್ ಯೂಸ್ಫುಲ್ ಆಗುತ್ತೆ. ಈ ಒಂದು ಪ್ರತಿಯೊಬ್ಬರು ಕೂಡ ಇದನ್ನು ಯೂಸ್ ಮಾಡ್ತಿರ್ತಾರೆ. ಯಾರೆಲ್ಲ ವಿಡಿಯೋ ಕ್ರಿಯೇಟರ್ ಯೂಟ್ಯೂಬರ್ ಮಾಡ್ತಾ ಇದ್ದಾರಲ್ಲ, ಅವರೆಲ್ಲ ಕೂಡ ಈ ಒಂದು ಓಪನ್ ಕ್ಯಾಮ್ರಾ ಅಪ್ಲಿಕೇಶನನ್ನು ಯೂಸ್ ಮಾಡ್ತಾರೆ. ಇದೊಂದು ಮಸ್ಟ್ ಆ್ಯಂಡ್ ಶುಡ್ ಅಪ್ಲಿಕೇಶನ್ ಇರುವಂಥ ಒಂದು ಯೂಟ್ಯೂಬರ್ ಕ್ರಿಯೇಟರಿಗೆ ಬೇಕಾಗುತ್ತೆ. ಇವಾಗ ಈ ಒಂದೇ ಅಂದರೆ ಸೊ ಒಂದೇ ವಿಡಿಯೋಲಿ ಹೇಳ್ಬೋದಾಗಿತ್ತು ಎಲ್ಲ ಸೆಟ್ಟಿಂಗ್ಸ್ಗಳು, ಇದಿರುವಂಥ ಫ್ಯೂಚರ್ಗಳೇನು, ಹೊಸ ಸೆಟ್ಟಿಂಗ್ಸ್ಗಳೇನು, ಸೊ ಏನೆಲ್ಲ ಟಿಪ್ಸ್ ಟ್ರಿಕ್ಸ್ ಇದಾವೆ ಅಂತ ಎಲ್ಲ ಹೇಳ್ಬೋದಾಗಿತ್ತು. ಸೊ ಅದನ್ನು 2ರಿಂದ 3 ವಿಡಿಯೋ ಮಾಡ್ತೇನೆ. ಅಂದರೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ಏನಂದರೆ ಡಿಟೇಲಾಗಿ ನಿಮಗೆ ಏನೆಲ್ಲ ಒಂದು ಏನು ಸೆಟ್ಟಿಂಗ್ಸ್ಗಳಿದಾವೆ, ಸೆಟ್ಟಿಂಗ್ಸ್ ಸೀಕ್ರೆಟ್ಸ್ ಎಲ್ಲ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾನೆ. ವಿಡಿಯೋನ ಪೂರ್ತಿಯಾಗಿ ನಾನು ಎಲ್ಲಿ ಸ್ಕಿಪ್ ಮಾಡಿದೆ. ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡೋಕೆ ಕುಂತೀರಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಬೆಲ್ ಐಕನ್ ಪ್ರೆಸ್ ಮಾಡಿರಿ. ಸೊ ಆಲ್ ಅಂತ ಎನೇಬಲ್ ಮಾಡ್ಕೊಂಡಾಗ ಮಾತ್ರ ನಮ್ಮ ನೋಟಿಫಿಕೇಷನ್ಗೆ ಬರ್ತಾ ಹೋಗ್ತಾವೆ. ಹಾಗೆ ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಮಾಡಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ. ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಸ್ನೇಹಿತರೆ, ಈ ಒಂದು ಅಪ್ಲಿಕೇಶನ್ ಬಂದುಬಿಟ್ಟು ನಿಮಗೆ ಓಪನ್ ಕ್ಯಾಮ್ರಾ ಅಂತ ಹೇಳಿ ಗೊತ್ತಿದೆ. ಸೊ ಈ ಒಂದು ಅಪ್ಲಿಕೇಶನ್ ಓಪನ್ ಕ್ಯಾಮ್ರಾ ಅಂತಂದು ನಿಮ್ಮದು ಪ್ಲೇಸ್ಟೋರಲ್ಲಿ ಫ್ರೀಯಾಗಿ ಸಿಗುತ್ತೆ. ಏನೋ ಒಂದು ಅಮೌಂಟ್ ಚಾರ್ಜಸ್ ಕಟ್ಟುವಂತಿಲ್ಲ. ಸೊ ನೀವು ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಂಬಂತ ತೋರಿಸ್ತೀನಿ. ನನ್ನೊಂದು ಅಪ್ಲಿಕೇಶನ್ ನನ್ನ ಮೊಬೈಲಲ್ಲೇ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನಿಮಗೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕಂತ ತಿಳಿಸ್ಕೊಡ್ತಾ ಹೋಗ್ತೇನೆ. ಸೊ ಮೊದಲಿಗೆ ನಿಮ್ಮಲ್ಲಿರುವಂಥ ಒಂದು ಆ ಮೊಬೈಲಲ್ಲಿರುವಂಥ ಒಂದು ಪ್ಲೇಸ್ಟೋರ್ ಹೋಗಿ ಓಪನ್ ಮಾಡ್ಕೊಳ್ಳಿ. ಸೊ ಪ್ಲೇಸ್ಟೋರ್ ಅಂತ ಹೋಗಿ ಟೈಪ್ ಮಾಡಿದ್ರೆ ನಿಮಗೆ ಇಲ್ಲಿ ನೀವು ಟೈಪ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಇಲ್ಲಿ ಓಪನ್ ಕ್ಯಾಮ್ರಾ ಅಂತ ಟೈಪ್ ಮಾಡಬೇಕಾಗತ್ತೆ ನೀವು. ಸೊ ಓಪನ್ ಕ್ಯಾಮ್ರಾ ಅಂತ ಟೈಪ್ ಮಾಡ್ಕೊಳ್ಳಿ, ಓಪನ್ ಕ್ಯಾಮ್ರಾ ಓಪನ್ ಆಗುತ್ತೆ. ಸೊ ಬರುತ್ತೆ ಈ ರೀತಿ. ಸೊ ಈ ರೀತಿ ನಿಮಗೆಲ್ಲ ಡೀಟೇಲ್ಸ್ ಸಿಗುತ್ತೆ, ಇನ್ಫಾರ್ಮೇಷನ್. ನಿಮಗೆ ನಮಗೆ ಓಪನ್ ಅಂತ ತೋರಿಸೋದಿಲ್ಲ. ಫಸ್ಟ್ ಟೈಮ್ ಏನದ ನೀವು ಇನ್ಸ್ಟಾಲ್ ಮಾಡ್ತಿದ್ದಾರೆ, ಸೊ ಅಲ್ಲ ಇನ್ಸ್ಟಾಲ್ ಅಂತ ತೋರಿಸುತ್ತಾ. ಸೊ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಇದು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಳ್ಳಿಕ್ಕೆ ಸೊ ಈ ರೀತಿ ನಿಮಗೆ ತೋರಿಸ್ತಾ, ಇದು ವರ್ಟಿಕಲ್. ಸೊ ಲ್ಯಾಂಡ್ಸ್ಕೇಪ್ ಬೇಕಂದ್ರೆ ಲ್ಯಾಂಡ್ಸ್ಕೇಪ್ ಕೂಡ ಸೊ ಅದು ಆಟೋಮೆಟಿಕ್ ಅವು ಇಲ್ಲೆಲ್ಲ ಕೀ ತರಂಥದ್ದಲ್ಲ ಫ್ರೆಂಡ್ಸ್, ಆಟೋಮೆಟಿಕ್ ಚೇಂಜ್ ಆಗ್ತಾವೆ. ಇಲ್ಲ ವರ್ಟಿಕಲ್ ಬೇಕಂದ್ರೆ ವರ್ಟಿಕಲ್ ಇಟ್ಕೊಳ್ಳಿ. ಸೊ ಆಟೋಮೆಟಿಕ್ ಅದು ಕೂಡ ಕೀ ಚೇಂಜ್ ಆಗ್ತಾವೆ. ಸೊ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ವರ್ಟಿಕಲ್ ಅಂತ ಇಟ್ಕೊಳ್ಳಿ ಅಥವಾ ಹಾರಿಜಾಂಟಲ್ ಇಟ್ಕೊಳ್ಳಿ. ಸೊ ನಾನಂತೂ ಇದನ್ನು ಲ್ಯಾಂಡ್ಸ್ಕೇಪ್ ಅಂತ ಇಟ್ಕೊಂಡಿದ್ದೀನಿ. ಸೊ ಇಲ್ಲಾಂದ್ರೆ ಪೋರ್ಟ್ರೇಟ್ ಮೋಡ ಈ ರೀತಿ ಇಟ್ಕೊಳ್ಳಿ, ಇಲ್ಲ ಲ್ಯಾಂಡ್ಸ್ಕೇಪ್ ಈ ರೀತಿ ಇಟ್ಕೊಳ್ಳಿ. ಸೊ ಮೊದಲಿನ ಪ್ರತಿಯೊಂದಾಗಿ ನೀಟಾಗಿ ನಿಮಗೆ ಹೇಳ್ಬಿಡ್ತೀನಿ ಏನೆಲ್ಲ ಒಂದು ಸೊ ಇದರಲ್ಲಿ ಸೆಟ್ಟಿಂಗ್ಸ್ಗಳದಾವೆ, ಏನೆಲ್ಲ ಕಾಣ್ತವೆ ಅಂತಂದ್ರೆ. ಸೊ ಈ ರೀತಿ ನಿಮಗೆ ಒಂದು ಓಪನ್ ಹಾಕಲು ಆ್ಯಪ್ ಓಪನ್ ಹಾಕಲು ಈ ರೀತಿ ತೋರಿಸ್ತದೆ. ಫಸ್ಟ್ ರೈಟ್ ಸೈಡ್ ಅಂತ ಹೋಗೋಣ. ಸೊ ಇಲ್ಲಿದೆಲ್ಲ ಫ್ರೆಂಡ್ಸ್, ನಿಮಗೆ ಇಲ್ಲಿ ಕಾಣ್ತಿದ್ದಲ್ಲ. ಸೊ ನಿಮ್ಗೆ ಪ್ಲಸ್ ಒಂದು ಕ್ಯಾಮ್ರಾ ಕಾಣ್ತಿದ್ದಲ್ಲ. ಸೊ ಈ ಒಂದು ಕ್ಯಾಮ್ರಾ ಇದಕ್ಕೆ ಈ ಒಂದು ಸೆಟ್ಟಿಂಗ್ಸ್ ಇದಕ್ಕೆ ಯೂಸ್ ಆಗುತ್ತಂದ್ರೆ, ಸೊ ನಿಮ್ಮಲ್ಲಿ ಏನಾಗುತ್ತಂದ್ರೆ, ಸೊ ಕೆಲವೊಂದಷ್ಟು ಮೊಬೈಲ್ಗಳಲ್ಲಿ ಏನಾಗುತ್ತೆ ಸೊ ವೈಟ್ ಕ್ಯಾಮ್ರಾ ಅಂತ ಇರ್ತಾವೆ ಮತ್ತು ಮೇನ್ ಕ್ಯಾಮ್ರಾ ಇರುತ್ತೆ. ಸೊ ಇದನ್ನು ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ವೈಟ್ ಕ್ಯಾಮ್ರಾ ಆಗುತ್ತೆ ಫ್ರೆಂಡ್ಸು. ಸೊ ನಿಮಗೆ ವೈಟ್ ಕ್ಯಾಮ್ರಾಗೆ ಹೆಲ್ಪ್ ಆಗುತ್ತೆ. ಸೊ ಇದನ್ನು ನಾವು ಇಲ್ಲಿ ಏನು ಆಪ್ಷನ್ ಕಾಣುತ್ತಲ್ಲ ನಿಮಗೆ ಈ ರೀತಿ ಕಾಣುತ್ತಲ್ಲ, ಇಲ್ಲಿ ತೋರಿಸ್ತಿದ್ದಲ್ಲ ಪ್ಲಸ್ ಮಾರ್ಕ್ ಅಂತ. ಸೊ ಈ ಪ್ಲಸ್ ಮಾರ್ಕ್ ನಿಮಗೆ ಕಾಣ್ತಂದ್ರೆ ಸೊ ವೈಟ್ ಕ್ಯಾಮ್ರಾ ಅದ್ರ ಕ್ಯಾಮ್ರಾ. ಸೊ ಕ್ಯಾಮ್ರಾ 1 ಕ್ಯಾಮ್ರಾ 2 ಅಂತ ಇರುತ್ತೆ. ಸೊ ಕ್ಯಾಮ್ರಾ 1 ಮೇನ್ ಕ್ಯಾಮ್ರಾ, ಸೊ ಕ್ಯಾಮ್ರಾ 2 ವೈಟ್ ಕ್ಯಾಮ್ರಾ ಅಂತದೆ. ಮತ್ತು ಅದನ್ನು ಕ್ಲಿಕ್ ಮಾಡಿದ್ರೆ ಮತ್ತು ನಾರ್ಮಲ್ ಕ್ಯಾಮ್ರಾ ಆಗುತ್ತೆ. ನಾರ್ಮಲ್ ಕ್ಯಾಮ್ರಾ ಆಗುತ್ತೆ. ಸೊ ಮತ್ತು ಇಲ್ಲದಂಗೆ ಕ್ಲಿಕ್ ಮಾಡಿದ್ರೆ ಸೊ ವೈಟ್ ಕ್ಯಾಮ್ರಾ ಆಗುತ್ತೆ. ಸೊ ಈ ರೀತಿಯಾಗಿ ಇದನ್ನು ಒಂದು ಫ್ಯೂಚರನ್ನು ನೀವು ಯೂಸ್ ಮಾಡ್ಕೋಬೋದು. ಸೊ ಮತ್ತು ಅದು ಕೆಳಗೆ ಬಂತಂದ್ರೆ ನಿಮಗೆ ಇನ್ನೊಂದಿದೆ. ಸೊ ಏರೋ ಮಾರ್ಕ್ ಟೈಪ್ ಮ್ಯಾಗ ಕೆಳಗೆ ಅಂತಂದರೆ, ಸೊ ಮ್ಯಾಗ ಕೆಳಗೆ ಅಂತಂದ್ರೆ ಸೊ ಇದೊಂದು ರೀತಿ ಇದು ಫ್ರಂಟ್ ಕ್ಯಾಮ್ರಾ ಬ್ಯಾಕ್ ಕ್ಯಾಮ್ರಾ ಇದ್ದಂಗೆ ಇದು. ಸೊ ಇದು ಬ್ಯಾಕ್ ಕ್ಯಾಮ್ರಾ, ಇದು ಬ್ಯಾಕ್ ಕ್ಯಾಮ್ರಾ, ಇದು ಫ್ರಂಟ್ ಕ್ಯಾಮ್ರಾ, ಇದು ಬ್ಯಾಕ್ ಕ್ಯಾಮ್ರಾ. ಸೊ ಈ ರೀತಿ ಸೆಟ್ಟಿಂಗ್ ಮಾಡ್ಕೋಬೋದು. ಫ್ರಂಟ್ ಕ್ಯಾಮ್ರಾ ಬೇಕಂದ್ರೆ ಫ್ರಂಟ್ ಕ್ಯಾಮ್ರಾ ಮಾಡ್ಕೊಳ್ಳಿ, ಇಲ್ಲ ಬ್ಯಾಕ್ ಕ್ಯಾಮ್ರಾ ಬೇಕಂದ್ರೆ ಬ್ಯಾಕ್ ಕ್ಯಾಮ್ರಾ ಮಾಡ್ಕೊಳ್ಳಿ. ಈ ರೀತಿ ಕಾಣುತ್ತೆ ನಿಮಗೆ. ಸೊ ಮತ್ತು ಇನ್ನೊಂದು ಸೆಟ್ಟಿಂಗ್ಸ್ ಬಂದುಬಿಟ್ರೆ ನಿಮಗೆ ಸೊ ಇದೆ ಅಂತಂದರೆ, ಸೊ ಇಲ್ಲಿ ಕ್ಯಾಮ್ರಾ. ಸೊ ನೀವು 2 ಮೋಡ್ ಇರ್ತದೆ. ಒಂದು ಕ್ಯಾಮ್ರಾ ನೀವು ವಿಡಿಯೋ ಕ್ಯಾಮ್ರಾ ಫೋಟೋನ ತೆಗಿಬೋದು, ಇಲ್ಲ ಅಂತಂದರೆ ನೀವು ಇದನ್ನು ಮಾಡ್ಕೋಬೋದು, ಏನೋ ವಿಡಿಯೋನ ಮಾಡ್ಕೋಬೋದು. ಇದನ್ನು ಕ್ಯಾಮ್ರಾ ಮೋಡ್ ಇದೆ. ಇದನ್ನು ವಿಡಿಯೋ ಮೋಡ್ ಮಾಡ್ಕೊಂಡು ವಿಡಿಯೋ ಅಂತ ಕ್ಲಿಕ್ ಮಾಡಿದ್ರೆ ವಿಡಿಯೋ ಮೋಡ್ ಸ್ಟಾರ್ಟ್ ಆಗುತ್ತದೆ. ಸೊ ಬೇಡಪ್ಪ ಕ್ಯಾಮ್ರಾ ಮಾಡ್ಬೇಕಂದ್ರೆ ಕ್ಯಾಮ್ರಾ ಮೋಡ್ ಸೆಟ್ ಆಗುತ್ತೆ ನೋಡಿ. ಈ ಒಂದು ರೈಟ್ ಸೈಡ್ ಇರುವಂಥ ಒಂದು ಫೀಚರ್ಗಳು, ಇದೊಂದು ಸೆಟ್ಟಿಂಗ್ಸ್ಗಳು. ಮತ್ತು ಲೆಫ್ಟ್ ಸೈಡ್ ಬಂದ ಸೆಟ್ಟಿಂಗ್ಸ್ ಅಂದರೆ ಇಲ್ಲಿ ಮೇನ್ ಒಂದು ಸೆಟ್ಟಿಂಗ್ಸ್ ಅಂತ ಕಾಣುತ್ತೆ ಫ್ರೆಂಡ್ಸ್. ಸೆಟ್ಟಿಂಗ್ಸ್ ಅಂತ ಇಲ್ಲಿ 3 ಡಾಟೆಡ್ ಲೈನ್ ಕಾಣುತ್ತೆ. ಮತ್ತು ಇವು ಪ್ಲಸ್ ಮೈನಸ್ಸು ಮತ್ತು ಲಾಕ್, ಇವೆರಡು ಏನಂತಂದರೆ ಇವು ಸೊ ಎಕ್ಸ್ಪೋಸರ್ ಅಂತ. ಸೊ ಅದನ್ನು ಯಾವ ರೀತಿ ನಿಮಗೆ ತೋರಿಸ್ತೀನಿ. ಸೊ ಎಕ್ಸ್ಪೋಸರ್ ಪ್ಲಸ್ ಮೈನಸ್ ಹೆಚ್ಚಿಗೆ ಮಾಡೋದು ಮತ್ತು ಇದನ್ನು ಲಾಕ್ ಆಗಿ ಇಡೋದು. ಸೊ ಇವಾಗ ಈ ಒಂದು ಸೊ ನಿಮಗೆ ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ಈ ಒಂದು ಕ್ಯಾಮ್ರಾ ಓಪನ್ ಮಾಡೋದು ಈ ರೀತಿ ಒಂದು ಸೆಟ್ಟಿಂಗ್ಸ್ಗಳು ಕಾಣ್ತಾವೆ. ಸೆಟ್ಟಿಂಗ್ಸ್ಗಳಲ್ಲಿ ನಿಮಗೆ ಎಲ್ಲ ಒಂದು ಸೊ ಫೀಚರ್ಗಳನ್ನ ಹೇಳಿದ್ದೇನೆ.
ಸೊ ಇವಾಗ ಏನು ಮಾಡೋಣ ಅಂತಂದರೆ ಸೊ ನಿಮಗೆ ಒಂದು ಇಲ್ಲಿ ಮೇನ್ ಹೇಳ್ಬಿಡ್ತೀನಿ ಈಸಿಯಾಗಿ. ಸೊ ಇಲ್ಲಿ ಪ್ಲಸ್ ಮೈನಸ್ ಇದೆಯಲ್ಲ ಫ್ರೆಂಡ್ಸ್, ಅಂದರೆ ಪ್ಲಸ್ ಮೈನಸ್ ಅಂದರೆ ನಿಮಗೆ ಎಕ್ಸ್ಪೋಸರ್ ಅಂತಾರೆ. ಸೊ ಲೈಟ್, ಸೊ ಯಾವ ರೀತಿ ಲೈಟ್ ನಿಮ್ಮ ಒಂದು ಸೊ ವಿಡಿಯೋಗಳಿಗೆ ಬೀಳ್ಬೇಕಂತ ಹೇಳ್ತೀನಿ ನಿಮಗೆ. ಸೊ ಒಂದು ಪ್ಲಸ್ ಮೈನಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಏನು ತೋರಿಸ್ತದೆ ನಿಮಗೊಂದು ಇಲ್ಲಿ ಫುಲ್ ಕಡಿಮೆ ಮಾಡಿದ್ರೆ ನೀವು ಬ್ರೈಟ್ನೆಸ್ ಕಡಿಮೆ ಆಗುತ್ತೆ. ಸೊ ಫುಲ್ ಹೆಚ್ಚಿಗೆ ಮಾಡಿದ್ರೆ ಬ್ರೈಟ್ನೆಸ್ ಕಮ್ಮಿ ಆಗುತ್ತೆ. ಸೊ ಇದನ್ನು ಇಲ್ಲೇ ಇಟ್ಟಾಗ ನೀವು ಏನು ಮಾಡಿದ್ರೆ ಇಲ್ಲೇ ಇಟ್ಟಾಗ ಇಲ್ಲಿಟ್ಟರೆ ನೀವು ಲಾಕ್ ಮಾಡಿಬಿಟ್ರೆ ಅದನ್ನು ಲಾಕ್ ಅಂತ ಇಲ್ಲಿ ಒಂದು ಫೀಚರ್ ಇದೆಯಲ್ಲ, ಇವು ಲಾಕ್ ಅಂತ ಮಾಡಿಬಿಟ್ರೆ ಅದು ಲಾಕ್ ಆಗುತ್ತೆ. ಸೊ ಅದಕ್ಕೆ ಒಂದು ಬೆಳಕು ಸೊ ಹೆಚ್ಚು ಕಮ್ಮಿ ಆ ಒಂದು ಬೆಳಕು ನಿಮ್ಗೆ ಸೊ ಆಗಂಗೆ ಲಾಕ್ ಮಾಡಿಟ್ರೆ. ಇನ್ ಕೇಸ್ ಲಾಕ್ ಮಾಡಿಲ್ಲಪ್ಪ ಅಂದರೆ ಮತ್ತು ಅದು ಅದೇ ರೀತಿಯಾದ ಸೊ ಬ್ರೈಟ್ನೆಸ್ಸನ್ನು ಹೆಚ್ಚು ಕಮ್ಮಿ ಮಾಡ್ಕೊತಿರುತ್ತೆ. ಸೊ ಆಲ್ಮೋಸ್ಟ್ ಒಂದು ಮಿಡ್ಲ್ ಇರ್ತದೆ, ಒಂದು ಎಕ್ಸ್ಪೋಸರ್ ಕಂಬನ್ಷನ್. ಸೊ ಆಲ್ಮೋಸ್ಟ್ ಸೆಟ್ಟಿಂಗ್ ತಾನು ಆಟೋಮೆಟಿಕ್ ತೊಗೊತೈತೆ. ಸೊ ನೀವು ಸೆಟ್ಟಿಂಗ್ ಮಾಡ್ತಿದ್ರೆ ಸೆಟ್ಟಿಂಗ್ ಮಾಡಿ ಲಾಕ್ ಮಾಡಿಬಿಡಿ ಅಂತ ಸೆಟ್ಟಿಂಗ್ ಮಾಡಿದ್ರೆ ನೀವು ಲಾಕ್ ಮಾಡಿಬಿಟ್ರೆ ಅದು ಆಟೋಮೆಟಿಕ್ಕಾಗಿ ಅದು ಟ್ಯಾನ ತೊಗೊಳ್ಕೋದು ಬ್ರೈಟ್ನೆಸ್ ಎಷ್ಟು ಬೇಕಂತ. ಒಂದು ಎಕ್ಸ್ಪೋಸರ್ ಇರುವಂಥ ಈ ಒಂದು ಫ್ಯೂಚರ್ ಎಕ್ಸ್ಪೋಸರ್ ಕಂಪನ್ಸೇಷನ್ ಅಂತ. ಮತ್ತು ಇನ್ನೊಂದು ಫೀಚರ್ ನೋಡಿದ್ರೆ ಇಲ್ಲಿ ಪ್ಲಸ್ ಮಾರ್ಕ್, ಇದು ಪ್ಲಸ್ ಅಂತ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಇರುತ್ತಲ್ಲ. ಸೊ ಅದ್ರ ಮೇಲೆ ಓಪನ್ ಮಾಡ್ಕೊಳ್ಳಿ ಈ ರೀತಿ ನಿಮಗೆ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಸೊ ಈ ಹೊಸ ಪೇಜಲ್ಲಿ ಏನಿದೆ ಅಂತ ಹೇಳ್ತೀನಿ. ಮೊದಲಿಗೆ ಒಂದು ಕ್ಯಾಮ್ರಾ ಕಂಟ್ರೋಲ್ಸ್ ಅಂತ ಬರುತ್ತೆ ಫ್ರೆಂಡ್ಸ್, ಕ್ಯಾಮ್ರಾ ಕಂಟ್ರೋಲ್ಸ್ ಅಂತ. ಸೊ ಈ ಒಂದು ಕ್ಯಾಮ್ರಾ ಕಂಟ್ರೋಲಲ್ಲಿ ಮತ್ತು ಸೊ ಫೇಸ್ ಡಿಟೆಕ್ಷನ್ ಅಂತ, ಯೂಸ್ ದ ಫೇಸ್ ಡಿಟೆಕ್ಷನ್ ಇನ್ಸ್ಟೆಡ್ ಆಫ್ ಫೋಕಸ್ ಇದೆ. ಏನಾಗುತ್ತೆ ಫ್ರೆಂಡ್ಸ್, ಒಂದು ನೀವು ನಾರ್ಮಲಾಗಿ ಕ್ಯಾಮ್ರಾ ನೀವು ಇದು ಎನೇಬಲ್, ಇದು ಆಫ್ ಇರುತ್ತೆ. ಸೊ ಇದು ಆಫ್ ಇರುತ್ತೆ, ಎನೇಬಲ್ ಮಾಡ್ಕೊಳ್ಳಿ. ಸೊ ಎನೇಬಲ್ ಮಾಡ್ಕೊಂಡಾಗ ಈ ಒಂದು ನಿಮಗೆ ಫೇಸ್ ಡಿಟೆಕ್ಷನ್ ಯೂಸ್ ಫೇಸ್ ಅಂದರೆ ಇನ್ಸ್ಟೆಡ್ ಆಫ್ ಫೇಸ್ ಅಂದರೆ ನೀವು ಅದು ಫೋಕಸ್ ಬದಲಿ ನಿಮ್ಮ ಫೇಸೇ ಫೋಕಸ್ ಆಗುತ್ತೆ ಅಂತ ಹೇಳಿ. ಸೊ ಇದು ಎನೇಬಲ್ ಮಾಡ್ಕೊಂಡ್ರೆ ನಿಮ್ಮ ಫೇಸ್ ಇರುತ್ತಲ್ಲ ಅದು ಫೋಕಸ್ ಆಗುತ್ತೆ. ಅಂದರೆ ಪ್ಲಸ್ ಮಾರ್ಕ್ ಚಿಹ್ನೆ ಟೈಪ್ ಆ ರೀತಿ ಬರ್ತಾ ಹೋಗ್ತಾವೆ ನಿಮ್ಮ ಒಂದು ಫೇಸಲ್ಲೇ. ಸೊ ಅದನ್ನು ಫೋಕಸ್ ಮಾಡುತ್ತೆ ಅಂತ ಹೇಳ್ತಾನೆ. ಇದನ್ನು ಆಲ್ಮೋಸ್ಟ್ ನಿಮಗೆ ಎನೇಬಲ್ ಮಾಡ್ಕೊಳ್ಳಿ, ಇಲ್ಲಾಂತ ಆಫ್ ಬೇಕಂದ್ರೆ ಆಫ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಫೀಚರ್ ಬಂದುಬಿಟ್ಟು ನಿಮಗೆ ಟೈಮರ್ ಅಂತ ಇರುತ್ತೆ ಫ್ರೆಂಡ್ಸ್, ಇಲ್ಲಿ ಟೈಮರ್ ಅಂತ. ಸೊ ಈ ಟೈಮರ್ ಎದಕ್ಕೆ ಯೂಸ್ ಆಗುತ್ತೆ ಅಂತ, ನೀವು ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೋತೀರಿ, ವಿಡಿಯೋ ಮಾಡೋ ಟೈಮಲ್ಲಿ ಸೊ ನಿಮಗೆ ಎಷ್ಟು ಸೆಕೆಂಡ್ಸ್ ಬಿಟ್ಟು ಆ ಒಂದು ವಿಡಿಯೋ ಸ್ಟಾರ್ಟ್ ಆಗ್ಬೇಕಂತ ಈ ಒಂದು ನಿಮಗೆ ಟೈಮರ್ ಫ್ಯೂಚರ್ ಈ ಒಂದು ಸೆಟ್ಟಿಂಗ್ಸ್ ಹೆಲ್ಪ್ ಆಗುತ್ತೆ. ನಿಮಗೆ 1 ಸೆಕೆಂಡ್ ಬೇಕು, 2 ಸೆಕೆಂಡ್ ಬೇಕು, 10 ಸೆಕೆಂಡ್ ಬೇಕು, ಸೊ 5 ನಿಮಿಷ ಬಿಟ್ಟು ವಿಡಿಯೋ ಸ್ಟಾರ್ಟ್ ಆಗಬೇಕು ಅಂತ ಹೇಳುತ್ತೆ. ನಿಮ್ಗೆ ಯಾವ ಸೆಟ್ಟಿಂಗ್ಸ್ ಮೇಲೆ ನಿಮ್ಗೆ ಯಾವ ಒಂದು ಸೆಕೆಂಡ್ಸ್ ಬೇಕು, ಎಷ್ಟು ಸೆಕೆಂಡ್ಸ್ ಬಿಟ್ಟು ಆ ಒಂದು ವಿಡಿಯೋ ನಿಮಗೆ ಸ್ಟಾರ್ಟ್ ಆಗ್ಬೇಕಂತ ಅನ್ಕೊಂತೀರೋ 10 ಸೆಕೆಂಡ್ ಇಟ್ಟರೆ ನೀವು ಆ ವಿಡಿಯೋ 10 ಸೆಕೆಂಡ್ಸ್ ಆದಮೇಲೆ ಆ ಒಂದು ನಿಮಗೆ ಸ್ಟಾರ್ಟ್ ಆಗ್ತಾ ಹೋಗ್ತದೆ. ನೆಕ್ಸ್ಟ್ ಬಂದು ರಿಪೀಟ್. ಸೊ ಈ ಒಂದು ರಿಪೀಟ್ ಮೋಡ್ ಇಂಟರ್ವಲ್ ಇದಕ್ಕೆ ಯೂಸ್ ಆಗುತ್ತೆ ಅಂದರೆ ಈ ಒಂದು ಕ್ಯಾಮ್ರಾಗಳು ಸೊ ವಿಡಿಯೋ ಮಾಡಬೇಕಾಗ ಈ ಒಂದು ಫ್ಯೂಚರ್ ಇವೆರಡು ಫ್ಯೂಚರ್ ಯೂಸ್ ಆಗಂಗಿಲ್ಲ. ಕ್ಯಾಮ್ರಾ ಮಾಡ್ಬೇಕಾದ್ರೆ ಆ ಒಂದು ಫ್ಯೂಚರ್ ಯೂಸ್ ಆಗುತ್ತೆ. ಹೆಂಗಂತಂದರೆ ಇದು ನಮಗೊಂದು ಎಕ್ಸಾಂಪಲ್ ಕೊಟ್ಟು ತೋರಿಸ್ತೀನಿ. ಸೊ ರಿಪೀಟ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಸೊ 2 ಸಲ ರಿಪೀಟ್ ಆಗಬೇಕು, 3 ಸಲ ರಿಪೀಟ್ ಆಗಬೇಕು, 4 ಸಲ ರಿಪೀಟ್ ಆಗಬೇಕು ಅಂದರೆ ಒಂದೇ ಫೋಟೋನ ಸೊ ಅದು 3 ಸಲ ಕ್ಲಿಕ್ ಮಾಡುತ್ತದೆ. ಫಾರ್ ಎಕ್ಸಾಂಪಲ್ ನಾನು 3 ಅಂತ ಕ್ಲಿಕ್ ಮಾಡಿದಾಗ ಸೊ ಬ್ಯಾಕ್ ಬಂದಾಗ ಫೋಟೋ ಮೋಡ್ ಇದ್ದಾಗ ಈ ರೀತಿ ಫೋಟೋ ಮೋಡ್ ತೆಗೆದುಕೊಳ್ಳೋಣ ನಾನು. ಸೊ ಒಂದು ಆನ್ ಮಾಡೋ ಫೋಟೋ ಕಡೆ 3 ಟೈಮ್ ಕ್ಲಿಕ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, 3 ಟೈಮ್ ಕ್ಲಿಕ್ ಆಗುತ್ತೆ. ಸೊ ಎಟ್ ಟೈಮ್ ಅಲ್ಲಿ 3x ಕೊಟ್ಟಿದ್ದಲ್ಲ, ಸೊ 3 ಟೈಮ್ ಕ್ಲಿಕ್ ಆಗುತ್ತೆ. ಸೆಟ್ಟಿಂಗ್ಸಲ್ಲಿ ನಾವು 3x ಕೊಟ್ಟಾಗ ಅಲ್ಲಿ 3 ಟೈಮ್ ಕ್ಲಿಕ್ ಆಗುತ್ತೆ. ಅದೇ ರೀತಿ ಇನ್ನೊಂದು ಏನಿದೆಲ್ಲ ಇದು ಸೊ ನಿಮಗೆ ರಿಪೀಟ್ ಮೋಡ್ ಇಂಟರ್ವಲ್ ಅಂತಿದ್ದಲ್ಲ ಫ್ರೆಂಡ್ಸ್, ರಿಪೀಟ್ ಮೋಡ್ ಇಂಟರ್ವಲ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಏನು ಕೇಳುತ್ತೆ ಅಂದರೆ ಟೈಮಿಂಗ್ಸ್ ಅಂತ ಕೇಳುತ್ತೆ. ಅಂದರೆ ಈ ಕಂಟಿನ್ಯೂ 3 ಫೋಟೋ ಕ್ಲಿಕ್ ಮಾಡಿದ್ರಲ್ಲ ಈಗ, ಸೊ ಇವಾಗ ಒಂದು ರಿಪೀಟಲ್ಲಿ ಏನು ಮಾಡಿದ್ರೆ ಕಂಟಿನ್ಯೂ 3 ಫೋಟೋ ಅಂತ ಕ್ಲಿಕ್ ಮಾಡಿದ್ರಲ್ಲ, ಈ ಒಂದು ಫೋಟೋ ಅಂದರೆ ಇನ್ನೊಂದು ಫೋಟೋ ಮಧ್ಯೆ ಎಷ್ಟು ಸೆಕೆಂಡ್ಸ್ ಗ್ಯಾಪ್ ಇರಬೇಕಂತ ಈ ಸೆಟ್ಟಿಂಗ್ ನೀವು ಸೆಟ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನಾನು 2 ಸೆಕೆಂಡ್ ಗ್ಯಾಪ್ ಇರಬೇಕಂತ ಸೆಟ್ ಮಾಡಿದ್ದೇನೆ. ಇವಾಗ ನಾನು ಅದು ಫೋಟೋ ಹೊಡಿತೀನಿ ನೋಡಿ ಫ್ರೆಂಡ್ಸ್, ಸೇಮ್ ಇದೇ ರೀತಿ ನಾನು ಫೋಟೋ ಹೊಡಿತೀನಿ ನೋಡಿ. ಸೊ ಈಗ ನಾನು ಫೋಟೋ ಹೊಡೆದಾಗ ಒಂದು ಫೋಟೋ ಹೊಡಿತು, ಕ್ಲಿಕ್ ಮಾಡ್ತು, ಸೊ 1-2 ಸೆಕೆಂಡ್ ಗ್ಯಾಪ್ ಆಯಿತು. ಅದೇ ರೀತಿ ಇನ್ನೊಂದು ಫೋಟೋ ಹೊಡಿತು, ಮತ್ತು ಕ್ಲಿಕ್ ಆಯಿತು, 2 ಸೆಕೆಂಡ್ ಗ್ಯಾಪ್ ಆಯಿತು. ಸೊ ಇನ್ನೊಂದು ಫೋಟೋ ಹೊಡಿತು, ಕ್ಲಿಕ್ ಆಯಿತು, ಒಂದು ಈ ರೀತಿ ಅದು ಏನಾಗುತ್ತೆ ಅಂದರೆ ನಿಮ್ಗೆ ಈ ಒಂದು ಸೆಟ್ಟಿಂಗ್ಸ್ ಇದೆಲ್ಲ ನಿಮಗೆ ಹೆಲ್ಪ್ ಆಗುತ್ತೆ. ರಿಪೀಟ್ ಟೈಮ್ ರಿಪೀಟ್ ಮೋಡ್ ಇಂಟರ್ವಲ್. ಸೊ ಈ ಒಂದು ಸೆಟ್ಟಿಂಗ್ಸ್ ಇದೆಯಲ್ಲ, ಈ ಒಂದು ಕಂಟ್ರೋಲ್ ಇದೆಯಲ್ಲ, ಈ ಒಂದು ಫ್ಯೂಚರ್ ಇದೆಯಲ್ಲ, ಇದು ನಿಮಗೆ ಹೆಲ್ಪ್ ಆಗೋದಂದ್ರೆ ಫೋಟೋ ತೆಗಿಬೇಕಾದ್ರೆ ಆ ಟೈಮಲ್ಲಿ ಈ ಒಂದು ರಿಪೀಟ್ ಮೋಡ್ ಇಂಟರ್ವಲ್ ರಿಪೀಟ್ ಅನ್ನೋದು ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್, ಇದಿಷ್ಟು ಈ ಒಂದು ವಿಡಿಯೋ ಸಾಕು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತು ಯಾವೆಲ್ಲ ಫ್ಯೂಚರ್ಗಳಿದೆ ಅನ್ನೋದ್ರ ಬಗ್ಗೆ ನಮ್ಮ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಅಂತಂದರೆ ಒಂದೇ ವಿಡಿಯೋಲಿ ನಿಮಗೆಲ್ಲ ಹೆಲ್ಪ್ ಕೊಟ್ಟರೆ ನಿಮಗೆ ಸೊ ಕನ್ಫ್ಯೂಷನ್ ಅನಿಸುತ್ತೆ. ಸೊ ಇದಕ್ಕೆಲ್ಲ ಯಾವ ಒಂದು ಫ್ಯೂಚರ್ ಯಾವ ಒಂದು ಸೆಟ್ಟಿಂಗ್ಸ್ ಯೂಸ್ ಆಗುತ್ತಂತೆ ಕನ್ಫ್ಯೂಷನ್ ಅನಿಸುತ್ತೆ. ಅದಕ್ಕೆ ಪಾರ್ಟ್ ವೈಸ್ ನಿಮಗೆ ಸೆಟ್ಟಿಂಗ್ಸ್ ಈ ಟ್ಯುಟೋರಿಯಲ್ ಹೇಳ್ಕೊಡ್ತಾ ಹೋಗ್ತಾರೆ. ಈ ಒಂದು ವಿಡಿಯೋ ನೋಡಿದ ಮೇಲೆ ನಿಮಗೆ ಕಂಪ್ಲೀಟಾಗಿ ಒಂದು ಓಪನ್ ಕ್ಯಾಮ್ರಾ ಅಪ್ಲಿಕೇಶನ್ ನೀವು ಕಂಪ್ಲೀಟಾಗಿ ಯೂಸ್ ಮಾಡಲಿಕ್ಕೆ ಬರ್ಬೇಕು ಅಂತ ಮಾಡಿದ್ದೀನಿ. ಸೊ
ಓಕೆ ಸ್ನೇಹಿತರೆ, ಈ ಒಂದು ಡೈಲಿಗೆ ಮುಗಿಸ್ತೀನಿ. ಮತ್ತು ಮುಂದೆ ನೋಡಿದರೆ ಮತ್ತೆ ಒಂದು ಸೆಕೆಂಡ್ ಪಾರ್ಟ್ ಬರುತ್ತೆ. ಇನ್ನಷ್ಟು ಒಂದು ಇನ್ನೊಂದು ಹೊಸ ಹೊಸ ವಿಷಯಗಳನ್ನು ಫ್ಯೂಚರ್ಗಳನ್ನು ಸೆಟ್ಟಿಂಗ್ಸ್ಗಳನ್ನು ತಿಳ್ಕೊತಾ ಹೋಗೋಣ. ಸೊ ಫಸ್ಟ್ ಈ ಒಂದು ಮತ್ತೆ ಮತ್ತೊಂದರಲ್ಲೇ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.